ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದರೆ ಬಹಳ ಸಂತೋಷವನ್ನಾಗಿದ್ದೀನಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಹೃದಯ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ಪ್ರತಿದಿನ ದೇವರ ವಾಕ್ಯ ಧ್ಯಾನ ಮಾಡುವಾಗ ಆತ ನಮ್ಮ ಜೊತೆ ಮಾತಾಡುವಂಥ ದೇವರು ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ಹೊಸ ದಿನ ಕೊಟ್ಟಿದ್ದಾರೆ. ಆತನ ಕೃಪಾ ವರಗಳು ಇಲ್ಲದೆ ಪ್ರೀತಿ ಹೃದಯ ಮಕ್ಕಳು ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಅದು ನಮ್ಮ ಜೊತೆಲಿ ಇರುವಂಥ ದೇವರು ನಮ್ಮನ್ನು ಪ್ರೀತಿಸುವಂಥ ಸರ್ವಶಕ್ತನಾಗಿದ್ದಾನೆ. ಹೌದು ಪ್ರೀತಿ ಹೃದಯ ಮಕ್ಕಳೇ, ಈ ದಿನ ಒಂದು ಒಳ್ಳೆ ಟಾಪಿಕ್ ಏನಂದರೆ ಚಂಡ ಮಾರುತದ ಮಧ್ಯ ಶಾಂತಿ ಎಂಬುದಾಗಿ. ಹೌದು ಪ್ರೀತಿ ಹೃದಯ ಮಕ್ಕಳೇ, ಚಂಡಮಾರುತದಲ್ಲಿ ದೇವರು ಯಾವ ರೀತಿಯಲ್ಲಿ ಶಾಂತಿವಾಗಿ ಮಾಡಿದನೆಂಬುದಾಗಿ ನೋಡ್ತೇವೆ. ಇದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 37ನೇ ವಚನ ಹಿಡಿದು 38ನೇ ವಚನ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಹೀಗೆ ಹೇಳ್ತದೆ, ತರುವಾಯ ದೊಡ್ಡ ಬಿರುಗಾಳಿ ಎದ್ದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂತು. ಆತನು ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನ್ನು ಒರಗಿ ನಿದ್ದೆ ಮಾಡುತ್ತಿದ್ದನು. ಅವರು ಆತನನ್ನು ಎಬ್ಬಿಸಿ, ಗುರುವೇ, ನಾವು ಮುಳುಗಿ ಹೋಗಿರುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು ಎಂಬುದಾಗಿ ಹೇಳಿದರು. ಆಮೇಲೆ ಹಲ್ಲೆಲೂಯಾ. ಪ್ರೀತಿ ಹೃದಯ ಮಕ್ಕಳೇ, ಇಲ್ಲಿ 2 ವಾಕ್ಯ ನೋಡುವುದಾದ್ರೆ ನೋಡಿ, ದೋಣಿಯಲ್ಲಿ ಶಿಷ್ಯರು ಹೋಗ್ತಾರೆ. ಪ್ರಯಾಣ ಮಾಡುವಾಗ ಆ ದೋಣಿ ಬಿರುಗಾಳಿ ಅಂದ್ರೆ ಬಿರುಗಾಳಿ ಇರುತ್ತೆ. ಅಂತ ಸಮಯದಲ್ಲಿ ದೇವರು ಯೇಸು ಸ್ವಾಮಿ ಕೂಡ ಅಲ್ಲಿ ಇರ್ತಾರೆ. ನೋಡಿ, ಅಲ್ಲಿ ಹೋಗುವಂತ ಈ ದೋಣಿ ತುಂಬಾ ಅದ್ಭುತವಾಗಿ ನೀರು ತುಂಬಿದೆ ಅಂತ ಶಿಷ್ಯರು ಸಂತೋಷ ಪಡ್ತಾರೆ. ಅಯ್ಯೋ ದೇವ್ರೆ, ಇಂಥ ನೀರು ನಾನು ಎಲ್ಲೂ ನೋಡಲಿಲ್ಲ ಎಂಬುದಾಗಿ ಭಯ, ಒಂದ್ ಕಡೆ ಸಂತೋಷ. ಆದ್ರೂ ಕೂಡ ದೇವರಿಗೆ ಸುಸ್ತಾಗುತ್ತೆ. ಪ್ರೀತಿ ಮಕ್ಕಳೇ, ಆತ ಎಲ್ಲ ಕಡೆ ಪ್ರಯಾಣ ಮಾಡಿ ಆತ ಮನುಷ್ಯನ ಹಾಗೆ ಜೀವಿಸ್ತಾ ಇದ್ದಾರೆ ಎಂಬುದನ್ನು ನೋಡ್ತೀವಿ. ಆತನಿಗೆ ಎಲ್ಲವನ್ನು ನೋವು ಇತ್ತು. ಆದರೂ ಕೂಡ ಶಿಷ್ಯರು ಆತನಿಗೆ, ದೇವ್ರೇ, ಗುರುವೇ, ನಮಗೆ ಸಾಯ್ತಾ ಇದ್ದೀವಿ, ನಮಗೆ ಇಷ್ಟೊಂದು ನೀರಿದೆ, ನಾವು ಹೇಗಪ್ಪ ಜೀವಿಸಲಿ ಎಂಬುದಾಗಿ ಅವ್ರು ಭಯ ಪಡ್ತಾ ಇದ್ರು. ಆದರೂ ಕೂಡ ದೇವರ ನಿದ್ದೆಯಿಂದ ಎಚ್ಚೆತ್ತು, ನೀವು ಯಾಕೆ ಈ ಥರ ಮಾಡ್ತಿದ್ದೀರಾ ಎಂಬುದಾಗಿ ಚಂಡಮಾರುತದ ಮಧ್ಯ ಶಾಂತಿಯಾಗಿರು ಎಂಬುದಾಗಿ ನೋಡ್ತೀವಿ. ಬಿರುಗಾಳಿನ ನಿಲ್ಲಿಸುವಂತ ದೇವರ ಮಾಡಿದರೆ ಬಿರುಗಾಳಿ ನಿಲ್ಲಿಸು ಎಂಬುದಾಗಿ ಆ ಬಿರುಗಾಳಿ ಫುಲ್ ಸಮುದ್ರನ ನಿಲ್ಲಿಸಿದರೆ ಎಂಬುದಾಗಿ ನೋಡ್ತೀವಿ. ಪ್ರೀತಿ ಇದೆ ಮಕ್ಕಳೇ, ದೇವರು ಕೂಡ ಬಹಳ ನೋವು ಇತ್ತು. ಆದ್ರೂ ಕೂಡ ಮಳೆ ತೆರಗ್ತಾ ಇತ್ತು. ಅಷ್ಟು ನೀರಿದ್ರು ಕೂಡ ಆತ ನಮ್ಮ ಹಾಗೆ ನೆನೆದು ಕೂಡ ಶಿಷ್ಯರಿಗೆ ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕೆಂಬಂತ ಒಂದು ನಂಬಿಕೆ ಅವ್ರಿಗೆ ಹುಟ್ಟಿಸ್ತಿದ್ದ. ಅದೇ ತರ ಪ್ರೀತಿ ಇದೆ ಮಕ್ಕಳೇ, ಈ ವಾಕ್ಯ ಹೇಳುತ್ತದೆ ನೋಡಿ. ಮತ್ತೇನ ಸುವಾರ್ತೆಯಲ್ಲೂ ಕೂಡ ನೋಡುವುದಾದ್ರೆ ಅಲ್ಲೂ ಕೂಡ ದೇವರು ಅಲ್ಲಿ ಶಿಷ್ಯರಿಗೆ ಬಿರುಗಾಳಿನ ನಿಲ್ಲಿಸಿದರೆ ಎಂಬುದನ್ನು ನೋಡ್ತೀವಿ. ದೋಣಿ ಮೇಲೆ ಪ್ರಯಾಣ ಮಾಡುವಾಗ ಅವ್ರಿಗೆ ಅದ್ಭುತ ಮಾಡಿದರೆ ಎಂಬುದನ್ನು ನೋಡ್ತೀವಿ. ಪ್ರೀತಿ ಮಕ್ಕಳೇ, ಅದೇ ತರ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 4ನೇ ವಚನ ನೋಡುವುದಾದ್ರೆ ಅಲ್ಲಿ ಏನಂತಂದ್ರೆ ಅಲ್ಲಿ ಹೀಗೆ ಹೇಳ್ತದೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 4ನೇ ವಚನ ಏನಂತಂದ್ರೆ ನೋಡಿ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆಮೀನ್. ಆ ಜೀವವು ಬೆಳಕಾಗಿ ಮಾರ್ಪಡಿಸುತ್ತೆ ಎಂಬುದನ್ನು ನೋಡ್ತೀವಿ. ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟು ಜನಕ್ಕೆ ಬೆಳಕಿಲ್ಲ, ಆದ್ರೂ ಕೂಡ ಕತ್ತಲಲ್ಲಿ ಜೀವಿಸ್ತಾ ಇದ್ದಾರೆ. ಆದರೆ ದೇವರು ಹೇಳ್ತಾ ಇದ್ದೇನೆ, ಇಂದು ನಾನು ದೋಣಿಯಾಗಿ ನಿಮ್ಮ ಮಧ್ಯದಲ್ಲಿ ಬರ್ತಿದ್ದೀನಿ, ನಿಮ್ಮ ಬಿರುಗಾಳಿನ ನಿಲ್ಲಿಸ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ದೇವ ಮಕ್ಕಳೇ, ದೇವ್ರು ನಮ್ಮನ್ನು ಯಾವಾಗಲೂ ಕರೀತಾ ಇದ್ದಾರೆ. ಆದ್ರೆ ನಾವು ಆತನಿಗೆ ಸಮಯನ ಕೊಡ್ತಾ ಇದ್ದಿಲ್ಲ. ನಮಗೆ ಬೇಕಂತ ನಮ್ಮ ಸಮಯನ ವ್ಯರ್ಥ ಮಾಡ್ತಾ ಇದ್ದೀವಿ. ಆದರೆ ಆ ಚಂಡಮಾರುತ ಯಾವ ಥರ ಶಾಂತಿ ಮಾಡಿದರೋ ಅದೇ ಥರ ದೇವರು ನಿಮ್ಮ ಜೀವಿತದಲ್ಲಿ ಶಾಂತಿ ಮಾಡೋಕ್ಕೆ ಬರ್ತಾ ಇದ್ದಾರೆ. ಆದರೆ ನಾವು ಆತನನ್ನು ಸ್ವೀಕರಿಸ್ಕೊಳ್ಬೇಕು. ದೇವರೇ, ನೀ ನನ್ನ ಹೃದಯದಲ್ಲಿ ಬಾ, ದೇವರೇ, ನೀ ನನ್ನ ದೋಣಿನಲ್ಲಿ ಬಾ, ನನ್ನ ಬಿರುಗಾಳಿ ಅಂತ ಜೀವಿತದಲ್ಲಿ ನೀನು ಶಾಂತಿನ ಕೊಡು ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ಶಾಂತಿ ಕೊಡುವಂಥ ಸರ್ವಶಕ್ತನಾಗಿದ್ದಾರೆ. ಪ್ರೀತಿ ಮಕ್ಕಳೇ, ಅದೇ ಥರ ಯೋಬನ 1ನೇ ಅಧ್ಯಾಯ 19ನೇ ವಾಕ್ಯ ನೋಡುವುದಾದರೆ ಆತನ ಜೀವಿತನೇ ದೇವರು ಅದ್ಭುತವಾಗಿ ನಡೆಸಿದ್ರು ಎಂಬುದನ್ನು ನೋಡ್ತೀವಿ. ಯೋಬನ ಬರೆದ 1ನೇ ಅಧ್ಯಾಯ 19ನೇ ವಾಕ್ಯ ಹೇಳ್ತದೆ ಏನಂದ್ರೆ ನೋಡಿ, ಅರಣ್ಯದ ಕಡೆಯಲ್ಲಿಂದ ಬಿರುಗಾಳಿಯು ಬೀಸಿ ಮನೆ 4 ಮೂಲೆಗಳಿಗೆ ಬಡಿತು.
ಮನೆಯು ಯೌನಸ್ಥರ ಮೇಲೆ ಬಿದ್ದಿತ್ತು ಎಂಬುದಾಗಿ. ಯೌನಸ್ಥರೆಲ್ಲ ಸತ್ತೋದ್ರು. ದೇವರೇ, ಇಷ್ಟೊಂದು ಬಿರುಗಾಳಿ ಇದೆ, ಎಲ್ಲರೂ ಸತ್ತೋಯ್ತಾ ಇದ್ದಾರೆ, ಆದ್ರೆ ನಾನು ಮಾತ್ರ ಉಳಿದಿದ್ದೀನಿ, ನಿನ್ನ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ಯೋಬ ಹೇಳ್ತಾ ಇದ್ದಾನೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಎಂತ ಬಿರುಗಾಳಿ ಬಂದರೂ ಕೂಡ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಮಗಳೇ, ನಾನು ನಿನ್ನ ಸಂಗಡ ಇರ್ತೀನಿ, ನನಗೆ ಎಷ್ಟೇ ನೋವಾದರೂ ಕೂಡ ಪರವಾಗಿಲ್ಲ, ಆದರೆ ನಾನು ನಿನ್ನಲ್ಲಿ ಇರ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಪ್ರೀತಿ ದೇವ ಮಕ್ಕಳೇ, ಅದೇ ತರ ಮತ್ತೆ ಬರೆದ ಸುವಾರ್ತೆಯಲ್ಲಿ ನೋಡೋದಾದ್ರೆ ಅಲ್ಲಿ ಎಲ್ಲ ಜನರು ಹೇಳ್ತಾರೆ, ದೇವ್ರೆ ನಿನ್ನ ಅಲ್ಲಿ ಅದ್ಭುತಗಳು ಕಾರ್ಯಗಳು ಮಾಡುವಾಗಲೂ ಕೂಡ ದೇವ್ರೆ ಅಲ್ಲಿ ನಿಮ್ಮ ತಾಯಿ ಬರ್ತಾ ಇದ್ದಾರೆ, ತಮ್ಮ ಬರ್ತಾರೆ ಎಂಬುದಾಗಿ ಹೇಳುವಾಗಲೂ ಕೂಡ ದೇವ್ರು ಹೇಳ್ತಾನೆ, ಅವರು ಯಾರು ಪರಲೋಕ ಚಿತ್ತದಂತೆ ನಡೀತಾರೋ ಅವರೇ ನನಗೆ ತಾಯಿ ತಮ್ಮ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, ದೇವ್ರ ಚಿತ್ತದಂಗೆ ನಾವು ನಡಿಬೇಕು. ದೇವ್ರೆ ಒಳ್ಳೆ ಮಾರ್ಗದಲ್ಲಿ ನಾವು ನಡೆಯುವಂತೆ ನೀನು ನನಗೆ ಸಹಾಯ ಮಾಡಪ್ಪ ಅಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತೇನೆ. ಪ್ರೀತಿ ದೇವ ಮಕ್ಕಳೇ, ಆತ ನಮ್ಮ ಹಾಗೆ ಜೀವಿಸ್ತಾ ಇದ್ರು, ನಮ್ಮ ಹಾಗೆ ಭಯಭಕ್ತಿಯಿಂದ ದೇವರಲ್ಲಿ ಯಾವಾಗಲೂ ಆ ಸಮಯನ ಕಳೀತಾ ಇದ್ರು ಎಂಬುದಾಗಿ ನೋಡ್ತೇವೆ. ಪ್ರೀತಿ ದೇವ ಮಕ್ಕಳೇ, ಶಿಷ್ಯರಿಗೂ ಕೂಡ ಇದೇ ರೀತಿಯಲ್ಲಿ ಭಯಪಡಬೇಡ್ರಿ, ನಾನು ನಿಮ್ಮ ಸಂಗಡ ಇದ್ದೀನಿ, ನಿಮಗೆ ಬೇಕಂತೆಲ್ಲ ಸಹಾಯ ಮಾಡ್ತಾ ಇದ್ದೀವಿ, ನಿಮ್ಮ ನಂಬಿಕೆಯಿಂದ ಜೀವಿಸಿರಿ ಎಂಬುದಾಗಿ ಅವ್ರು ಹೇಳ್ಕೊಟ್ಟಿದ್ರು. ಅದೇ ತರ ಪ್ರೀತಿ ದೇವ ಮಕ್ಕಳೇ, ನಾವು ಕೂಡ ನಂಬಿಕೆಯಿಂದ ಜೀವಿಸಬೇಕು. ಚಂಡಮಾರುತ ಯಾವ ತರ ಶಾಂತಿಯಿಂದ ನಡೆಸಿದ್ರು, ಇಂದು ಕೂಡ ನಿಮ್ಮ ಜೀವಿತದಲ್ಲಿ ದೇವರು ಬರೋಕ್ಕೆ ಇಷ್ಟವುಳ್ಳನಾಗಿದ್ದೇನೆ. ನಾವು ತೀರ್ಮಾನ ಮಾಡ್ಕೊಳ್ಬೇಕು, ದೇವರೇ ನನ್ನ ತಪ್ಪಾದ ದಾರಿಗೆ ಹೋಗದೆ ನಿನ್ನ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ನೀನು ನನ್ನ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತೇನೆ. ಪ್ರೀತಿ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಳ್ಳಿ. ಪರಿಶುದ್ಧನೆ ಪ್ರೀತಿ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಎಲ್ಲಿ ಒಬ್ಬರಾಗ್ಲಿ ಇಬ್ಬರಾಗಿ ಏಕ ಮನಸ್ಸಿನ ನನ್ನ ಸಂಧಿಯಲ್ಲಿ ಬರ್ತಾರೋ ಅವ್ರ ಮಧ್ಯದಲ್ಲಿ ನಾನಿದ್ದೆ ಎಂಬುದಾಗಿ ಹೇಳು ಹಾಗೆ. ಹೌದೇ ಸಪ್ಪ, ನೀನು ನಮ್ಮ ಮಧ್ಯದಲ್ಲಿದ್ದಕ್ಕಾಗಿ ಸ್ತೋತ್ರ. ದೇವ್ರೇ, ಬಿರುಗಾಳಿ ನಿಲ್ಲಿಸಿದಂಥ ದೇವ್ರೇ, ಅಪ್ಪ ಚಂಡಮಾರುತನ ಶಾಂತಗೊಳಿಸಿದಂಥ ದೇವ್ರೇ, ಇದೇ ಅಪ್ಪ ಈ ವಾಕ್ಯ ದೇವ್ರೇ ನಮ್ಮ ಜೊತೆ ಮಾತಾಡಿದ್ದೆ ನಂಬ್ತೀನಿ. ಅಪ್ಪ ಈ ವಿಡಿಯೋ ಯಾರನ್ನು ನೋಡ್ತಾರೋ ಆ ಮಕ್ಕಳಿಗೆಲ್ಲ ಆಶೀರ್ವದಿಸು. ಅಪ್ಪ ಅವರ ಸಮಸ್ಯೆ ಏನೇನಿದೋ ಅದನ್ನೆಲ್ಲ ಬಿಡುಗಡೆ ಕೊಡು, ಶಾಂತಿ ಸಮಾಧಾನದಿಂದ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರೆ. ಅಪ್ಪ ನೀನು ಒಳ್ಳೆ ದೇವರು, ಅದ್ಭುತ ಮಾಡುವಂಥ ದೇವರಾಗಿದ್ದಪ್ಪ, ನಿಮಗೆ ಸ್ತೋತ್ರ. ಪ್ರೀತಿಗಳು ತಂದೆ, ಆ ಶಿಷ್ಯರೆಲ್ಲ ಭಯಪಡ್ತಿದ್ದರು. ಅಪ್ಪ ಇಷ್ಟೊಂದು ಗುರುವೇ ನೀನು ನಮ್ಮನ್ನು ಎಬ್ಬಿಸು, ನಮ್ಮ ಈ ಬಿರುಗಾಳಿ ನಿಲ್ಲಿಸಿ ಎಂಬುದಾಗಿ ಹೇಳುವಾಗ ನೀನು ಅದ್ಭುತ ಮಾಡಿದಂಥ ದೇವ್ರೆ, ಅದೇ ಥರ ಈ ಮಕ್ಕಳಿಗೆ ಏನೇನು ಸಮಸ್ಯೆ ಇದೋ, ಯಾವ ರೋಗದಲ್ಲಿದ್ದೋ ಅದನ್ನೆಲ್ಲ ಬಿಡುಗಡೆ ಕೊಡು. ಒಳ್ಳೆ ಆರೋಗ್ಯದಿಂದ ಆ ಮಕ್ಕಳ ಜೀವಿಸಂತೆ ನೀನು ಸಹಾಯ ಮಾಡಬೇಕಪ್ಪ ಅಂತ ನೀವು ಪ್ರಾರ್ಥಿಸಿದ್ರೆ. ಪ್ರೀತಿಗಳು ತಂದೆ, ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೀವ ತಂದೆ, ಆಮೀನ್. ಮೇ ಗಾಡ್ ಬ್ಲೆಸ್ ಯು.